ಹಾಲೆಲೂಯ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಕೇಳಲು ವಾಕ್ಯ ಧ್ಯಾನಿಸೋಣ. ಒಂದು ವೇಳೆ ನೀವು ಇತರ ದೇಶದಲ್ಲಿರೋದಾದರೆ ಗುಡ್ ಈವ್ನಿಂಗ್, ಇಲ್ಲವೇ ಗುಡ್ ಆಫ್ಟರ್ನೂನ್, ಇಲ್ಲವೇ ಯಾವುದೇ ಟೈಮ್ ಆದರೂ ಸಹ ಬನ್ನಿರಿ, ಜಾಯ್ನ್ ಆಗಿರಿ. ಒಂದು ವೇಳೆ ನೀವು ಲೈವ್ನಲ್ಲಿ ಅಲ್ಲದೆ ಬೇರೆ ಸಮಯದಲ್ಲಿ ಜಾಯ್ನ್ ಆಗಬಹುದು. ಯಾವುದೇ ಸಮಯದಲ್ಲಾಗಲಿ ಯೇಸುವಿನ ಮಾತುಗಳು ಅತ್ಯುತ್ತಮವಾದ ಮಾತುಗಳಾಗಿವೆ, ನಮ್ಮ ಹೃದಯಗಳನ್ನು ಸ್ಪರ್ಶಿಸುವಂತಹ ಮಾತುಗಳಾಗಿವೆ. ಆದುದರಿಂದ ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಭೂಮಿ ಆಕಾಶಗಳು ಗತಿಸಿ ಹೋದರೂ ನನ್ನ ಮಾತುಗಳು ಗತಿಸಿ ಹೋಗುವುದಿಲ್ಲವೆಂದು ಹೇಳಿದ್ದೀರಿ. ನಿಮ್ಮ ಮಾತುಗಳೇ ನಮಗೆ ಜೀವನಾಧಾರವಾಗಿರೋದ್ರಿಂದ ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತನಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇದೆ. ಅದೇನೆಂದರೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಬ್ರದರ್, ದೀಕ್ಷಾಸ್ನಾನ ಕೂಡ ತೆಗೆದುಕೊಂಡಿದ್ದೇನೆ, ಕರ್ತನ ಮೇಜಿನಲ್ಲಿಯೂ ಕೂಡ ಪಾಲ್ಗೊಳ್ತಿದ್ದೇನೆ, ಆದರೆ ನಾನು ಪಾಪ ಮಾಡಿದ್ದೇನೆ, ತಪ್ಪಿನಲ್ಲಿ ಬಿದ್ದಿದ್ದೇನೆ. ಹಾಗಾದರೆ ದೇವರು ನನ್ನನ್ನು ಕ್ಷಮಿಸುತ್ತಾರೋ? ನನಗೆ ರಕ್ಷಣೆ ಇದೆಯೋ ಅಥವಾ ಹೊರಟೋಗಿದೆಯೋ? ಇಲ್ಲವೇ ಮತ್ತೆ ರಕ್ಷಿಸಲ್ಪಡಬೇಕೋ? ಮತ್ತೆ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೋ? ಅಷ್ಟೇ ಅಲ್ಲ, ನಾನು ಬಹಳ ಘೋರವಾಗಿ ತಪ್ಪು ಮಾಡಿದ್ದೇನೆ, ನನ್ನ ಮನಸಾಕ್ಷಿ ಒಪ್ಪುತ್ತಾ ಇಲ್ಲ ಎಂದು ಕೇಳ್ತಾ ಇರ್ತಾರೆ. ನಿಮಗೇನಾದರೂ ಅಂತಹ ಪ್ರಶ್ನೆಗಳಿವೆಯಾ? ರಕ್ಷಣೆ ಒಂದು ಸಾರಿ ಹೊಂದುವಂಥದ್ದಾಗಿದೆಯೋ? ಇಲ್ಲವೇ ಮತ್ತೆ 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 ರಕ್ಷಣೆ ಹೊಂದುವಂಥದ್ದಾಗಿದೆಯೋ? ರಕ್ಷಿಸಲ್ಪಟ್ಟ ವ್ಯಕ್ತಿ ಮತ್ತೆ ದಾರಿ ತಪ್ಪುವುದಾದರೆ ನರಕಕ್ಕೆ ಹೋಗ್ತಾರೋ? ಇಂತಹ ಪ್ರಶ್ನೆಗಳು ನಿಮಗೆ ಬರಲಿಲ್ಲವೋ? ಅದರ ಉತ್ತರ ಏನಾಗಿರ್ಬೋದು ಎಂದು ಯೋಚಿಸ್ತಾ ಇದ್ರಿ? ದೇವರು ಬಹಳ ಪ್ರೀತಿಯುಳ್ಳವನಾದ್ದರಿಂದ ನಾವು ಎಷ್ಟೇ ಸಾರಿ ತಪ್ಪು ಮಾಡಿದ್ರೂ ಕ್ಷಮಿಸುತ್ತಾರೆ. ಆತನು ನನಗ್ಯಾಕೆ ಕಳಿಸುತ್ತಾನೆ ನರಕಕ್ಕೆ? ಆತನು ನನಗೆ ನರಕಕ್ಕೆ ಕಳಿಸುವುದೇ ಇಲ್ಲ ಎಂದು ಹೇಳ್ತಾ ಇದ್ದೀರಾ? ಇಲ್ಲವೇ ಎಲ್ಲಿ ನನಗೆ ನರಕಕ್ಕೆ ಕಳಿಸುತ್ತಾರೇನೋ ನನ್ನನ್ನು ಕ್ಷಮಿಸುವುದಿಲ್ಲವೇನೋ? ಇನ್ನು ನನಗೆ ಪಾಪ ಕ್ಷಮಾಪಣೆಯೇ ಇಲ್ಲವೇನೋ ಎಂದು ಹೀಗೆ ನಿಮ್ಮ ಹೃದಯ ಪೂರ್ತಿಯಾಗಿ ಕಠಿಣಪಡಿಸಿಕೊಂಡು ಮತ್ತೆ ಪಾಪದಲ್ಲಿ ಬೀಳ್ತಾ ಇದ್ದೀರೋ? ಹಾಗಾದರೆ ಎಂತಹ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ? ಒಂದು ಮಾತ್ರ ವಾಸ್ತವ ಪ್ರಿಯರೇ, ನೀವು ವಾಕ್ಯವನ್ನು ಜಾಗ್ರತೆಯಿಂದ ಪಠಿಸಿ ಧ್ಯಾನಿಸುವಂಥವರಾಗಿರೋದಾದರೆ ದೇವರ ಪ್ರೀತಿಯಿಂದ ನಮ್ಮನ್ನು ಯಾರೂ ಬೇರೆ ಮಾಡಲಾರರು. ಅದನ್ನು ನೋಡೋಣ ಬನ್ನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನದಿಂದ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವು ಎಂದು ನನಗೆ ನಿಶ್ಚಯ ಉಂಟು. ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಲೋಕದಲ್ಲಿರುವ ಯಾರೇ ಆಗಲಿ, ಯಾವುದೇ ರೀತಿಯಲ್ಲಾಗಲಿ ದೇವರ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡಲಿಕ್ಕಾಗೋದಿಲ್ಲ. ಆದರೆ ಒಂದು ಸಂಗತಿಯನ್ನು ಗಮನಿಸಿರಿ. ನಾನು ಯೇಸುವನ್ನು ಪ್ರೀತಿಸಿದ್ದೇನೆ ಎಂದು ಹೇಳ್ತಾ ಇದ್ದೀರೋ ಅಥವಾ ಪ್ರೀತಿಸುತ್ತಿದ್ದೇನೆ ಅನ್ನುತ್ತಾ ಇದ್ದೀರೋ? ನಾನು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂದು ಹೇಳ್ತಾ ಇದ್ದೀರೋ? ಇಲ್ಲವೇ ಯೇಸುವಿನಲ್ಲಿ ಸತತವಾಗಿ ನಂಬಿಕೆ ಇಡುತ್ತಿದ್ದೇನೆ ಅನ್ನುತ್ತಾ ಇದ್ದೀರೋ? ನೀವೇನೋ ಒಂದು ಕಾಲದಲ್ಲಿ ಮಾಡಿರುವಂಥದ್ದಲ್ಲ, ನೀವು ದೇವರೊಂದಿಗೆ ಸತತವಾಗಿ ಸಹವಾಸ ಮಾಡುವವರಾಗಿರಬೇಕು. ನೋಡಿ ಪ್ರಿಯರೇ, ನಾನು ಮೊನ್ನೆ ಊಟ ಮಾಡಿದೆ ಅಂತ ಹೇಳಿದ್ರೆ ಇವತ್ತು ಬಲ ಸಿಗುತ್ತದೋ? ಆಯಾ ದಿನಕ್ಕೆ ತಕ್ಕಂತೆ ಊಟ ಮಾಡ್ತಿದ್ದೇವಲ್ಲವೋ? ಮೊನ್ನೆ ಸ್ನಾನ ಮಾಡಿದೆ ಅಂತ ಹೇಳಿದ್ರೆ ಸಾಕಾಗುತ್ತದೋ? ಮೇಲಿಂದ ಮೇಲೆ ನಾವು ಸ್ನಾನ ಮಾಡುತ್ತಾ ನಮ್ಮ ಶರೀರಗಳನ್ನು ಶುಭ್ರವಾಗಿ ಕಾಪಾಡಿಕೊಳ್ಬೇಕಲ್ಲವೇ? ಹಾಗೆಯೇ ರಕ್ಷಿಸಲ್ಪಟ್ಟಿದ್ದಾಗಿಯೂ ಈ ಲೋಕ ಮಾಲಿನ್ಯದಿಂದ ನಾವು ಮೇಲಿಂದ ಮೇಲೆ ಶುದ್ಧೀಕರಿಸಲ್ಪಡುವ ಹಾಗೆ ದೇವರ ಸಹಾಯ ಕೋರಿಕೊಳ್ಳಬೇಕು. ಆತನ ಸನ್ನಿಧಿಯಲ್ಲಿ ನಮ್ಮ ದೋಷಗಳನ್ನೆಲ್ಲ ಒಪ್ಪಿಕೊಳ್ಳಬೇಕು. ಆತನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಇದು ಎಷ್ಟೋ ಅವಶ್ಯಕವಾಗಿದೆ. ಅದಕ್ಕೆ ಪ್ರಿಯರೇ, ಈ ಅನುದಿನ ಧ್ಯಾನ ಇದೆ. ಅದಕ್ಕೆ ಪ್ರತಿದಿನ ದೇವರಿಗೆ ನಾವು ಬೇಡಿಕೊಳ್ಳಬೇಕು. ಅದಕ್ಕೆ ಅಂತ್ಯದವರೆಗೂ ನಂಬಿಗಸ್ತರಾಗಿರಬೇಕೆಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ನಾನು ರಕ್ಷಿಸಲ್ಪಟ್ಟಿರೋದ್ರಿಂದ
ಇನ್ನು ನನಗೆ ಯಾರೂ ಏನು ಮಾಡೋದಿಲ್ಲ ಅಂದ್ಕೊಳ್ಳೋದಲ್ಲ. ಆದರೆ ನಾವು ರಕ್ಷಣೆ ನಿಮಿತ್ತ ಗರ್ವ ಪಡುವವರಾಗಿರಬಾರದು. ಆದರೆ ಒಂದು ವೇಳೆ ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ನೋಡುವುದಾದರೆ, ಅದರಲ್ಲಿ 11ನೇ ವಚನ ಹೇಳುವುದೇನೆಂದರೆ, ನೀನು ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೇ. ನಾವು ಈ ದಿನ ಫಲಿಸುತ್ತಾ ಇರೋದಾದರೆ, ಪರಿಶುದ್ಧರಾಗಿರುತ್ತಾ ಇರೋದಾದರೆ, ರಕ್ಷಿಸಲ್ಪಟ್ಟಿರೋದಾದರೆ, ಅದು ನಮ್ಮ ಸ್ವನೀತಿಯಿಂದ ಅಲ್ಲ, ನಮ್ಮ ಶ್ರೇಷ್ಠತೆಯಿಂದ ಅಲ್ಲ. ಪಾಪದಲ್ಲಿ ಬೀಳದಂತೆ ಪರಿಶುದ್ಧರಾಗಿ ಬದುಕುತ್ತಾ ಇರೋದಾದರೆ, ನಮಗೆ ಆಧ್ಯಾತ್ಮಿಕ ಬಲ ಇರೋದಾದರೆ, ನಾವು ದೇವರಿಗೆ ಅಟ್ಯಾಚ್ ಆಗಿದ್ದೇವೆ. ಯಾವ ರೀತಿ ಒಂದು ಗಿಡ ಬೇರಿನಿಂದ ಸಾರವನ್ನು ಹೊಂದಿಕೊಳ್ತಾವೋ, ಅದರ ಬುಡ ಕೊಂಬೆಗಳು ಸಂಪಾದಿಸಿಕೊಳ್ತಾವೋ, ಅದೇ ರೀತಿ ದೇವರಲ್ಲಿ ನಿಂತವರಾಗಿ ಫಲಿಸಬೇಕೆನ್ನುವುದು ವಾಕ್ಯದಲ್ಲಿ ತಿಳಿಯಪಡಿಸಲಾಗುತ್ತಿದೆ. ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಸಫಲರಾಗಬೇಕಾದರೆ, ಫಲಿಸುತ್ತಾ ಇರಬೇಕಾದರೆ ಕರ್ತನೊಂದಿಗೆ ಸಹವಾಸ ಮಾಡಬೇಕು, ಅಟ್ಯಾಚ್ ಆಗಿರಬೇಕು. ಬಹಳಷ್ಟು ಸಾರಿ ನಾವು ದೇವರ ಪ್ರೀತಿಯನ್ನು ನಾವು ಗುರುತಿಸಲಾರದೆ, ಇದು ನಮ್ಮ ದೊಡ್ಡಸ್ತಿಕೆಯಾಗಿದೆ, ಇದು ನಾನು ಆಗಿರೋದ್ರಿಂದ ಪರಿಶುದ್ಧನಾಗಿದ್ದೇನೆ ಎನ್ನುವಂತಹ ಒಂದು ರೀತಿಯ ಸ್ವನಂಬಿಕೆ ಮೇಲೆ ಆಧಾರಗೊಳ್ತಾರೆ. ಮತ್ತೊಮ್ಮೆ ಆ ವಚನ ಓದುತ್ತೇನೆ ಕೇಳಿ. ನೀನು ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ಒಂದು ವೇಳೆ ನೀನು ಹೇಳಬಹುದು. ನೀನು ಹೇಳುವುದು ನಿಜ, ಅವರು ನಂಬದೇ ಹೋದದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯ ನಿಮಿತ್ತವೇ. ಗರ್ವ ಪಡದೆ ಭಯದಿಂದಿರು. ನನಗೆ ಈ ಮಾತು ಬಹಳ ಇಷ್ಟ ಪ್ರಿಯರೇ. ನಮಗೊಂದು ಜಯ ಸಿಗುವಾಗ, ಒಂದು ಅಭಿವೃದ್ಧಿ ಸಿಗುವಾಗ, ಮನುಷ್ಯರು ಕೆಲವೊಂದು ಸಾರಿ ನಮ್ಮ ವಿಷಯದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಾಗ, ಮನುಷ್ಯರು ನಮಗೆ ದೊಡ್ಡವರನ್ನಾಗಿ ಮಾಡುವಾಗ, ನಾವು ಏನಾದರೂ ಸಾಧಿಸುವಾಗ ಗರ್ವ ಪಡ್ತೇವೆ, ಅತಿಶಯ ಪಡ್ತೇವೆ. ಆದರೆ ಬೈಬಲ್ ಹೇಳ್ತದೆ, ಅಂತಹ ಸಮಯದಲ್ಲಿ ಗರ್ವ ಪಡದೆ ಭಯಪಡಬೇಕು. ಗರ್ವ ನಾಶನಕ್ಕೆ ಮುಂದೆ ಹೋಗುತ್ತದಂತೆ. ನಾನೇನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಆಗಿದ್ದೇನೆ ಎಂದು ಮರೆಯಬಾರದು. ನಿನ್ನ ಜಯಗಳನ್ನೆಲ್ಲ ನೀನು ದೇವರೊಂದಿಗೆ ಸಹವಾಸ ಮಾಡುವುದರಿಂದಲೇ ಹೊಂದಿಕೊಂಡಿರಬಹುದಾದರೆ, ಸ್ವತಃವಾಗಿ ನಿಮ್ಮಲ್ಲಿ ಏನೂ ಇಲ್ಲ. ಈ ಸಂಗತಿ ನಾವು ಯಾವತ್ತೂ ನೆನಪಿನಲ್ಲಿಟ್ಕೊಳ್ಬೇಕು. ಯೇಸುವಿನಲ್ಲಿ ನಾವು ಬೇರೂರಿಕೊಂಡು ಒಂದು ವೇಳೆ ಫಲ ಕೊಡದೇ ಇದ್ದರೆ, ಇದೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನಾಂಗದ ಕುರಿತಾಗಿಯೂ ಕೂಡ ಬರೆಯಲಾಗಿದೆ. ಉದಾಹರಣೆಗೆ, ಶೌಲನೆಂಬ ರಾಜನಿಗೆ ದೇವರು ಪ್ರೀತಿಸಿ ತಾನು ನೇಮಿಸಿ ಆರಿಸಿಕೊಂಡ ರಾಜನೆಂಬುದಾಗಿ ಅಭಿಷೇಕಿಸುತ್ತಾರೆ. ಆದರೆ ಅವನು ಅವಿಧೇಯನಾದಾಗ ಆ ಕೊಂಬೆ ಕಡಿದು ಹಾಕುತ್ತಾರೆ. ಅದರ ಬದಲಿಗೆ ಮತ್ತೊಂದು ಕೊಂಬೆ ಅದಕ್ಕೆ ಕಸಿ ಕಟ್ಟಲಾಯಿತು. ಅವನ ಸ್ಥಾನ ಮತ್ತೊಬ್ಬರಿಗೆ ಕೊಡಲಾಯಿತು, ಅದೇ ದಾವೀದನು. ಅಪನಂಬಿಕೆಯಿಂದಲೇ ಸೌಲನು ತೊಲಗಿಸಲ್ಪಟ್ಟನು, ಆದರೆ ನಂಬಿಕೆಯಿಂದ ದಾವೀದನು ಅಂಗೀಕರಿಸಲ್ಪಟ್ಟನು. ನಮ್ಮ ಜೀವಿತದಲ್ಲಿ ಕೂಡ ನಾವು ಅಪನಂಬಿಕೆಗೆ ಅವಕಾಶ ಕೊಡೋದಾದರೆ, ಸ್ವಾರ್ಥಕ್ಕೆ ಅವಕಾಶ ಕೊಡೋದಾದರೆ, ಅಪನಂಬಿಕೆಗೆ ಅವಕಾಶ ಕೊಡೋದಾದರೆ, ಗರ್ವ ಪಡೋದಾದರೆ, ನಾವು ಕೂಡ ಕೊನೆಗೆ ಬಿಡಲ್ಪಟ್ಟವರಾಗುತ್ತೇವೆ. ಅಷ್ಟ್ಯಾಕೆ ಪ್ರಿಯರೇ, ಒಂದು ಮರದ ಕೊಂಬೆ ಕಡಿದು ಹಾಕಲ್ಪಟ್ಟಾಗ ಯಾವ ಕೆಲಸಕ್ಕೆ ಬರುತ್ತೆ? ಅದು ಬೆಂಕಿಯೊಳಗಡೆ ಹಾಕಿ ಅದನ್ನು ಸುಟ್ಟು ಹಾಕುತ್ತಾರೆ. ಈ ದಿನದಲ್ಲಿ ಅದೇ ರೀತಿ ಮಾನವನು ದೇವರನ್ನು ಬಿಟ್ಟು ಬಿಡುತ್ತಿದ್ದಾನೆ. ಇರೋ ಸಂಗತಿ ಏನೆಂದರೆ, ದೇವರು ಯಾವತ್ತೇ ಆಗಲಿ ನಮ್ಮನ್ನು ಬಿಟ್ಟು ಬಿಡಲ್ಲ ಪ್ರಿಯರೇ. ಆತನು ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ತಳ್ಳಿ ಹಾಕೋದಿಲ್ಲ ಅಂದಿದ್ದಾನೆ. ದೇವರು ನಮ್ಮನ್ನು ಬಿಟ್ಟು ಬಿಡೋದಿಲ್ಲ. ನಾವೀಗ ತಾನೇ ವಾಕ್ಯ ಓದಿದಂತೆಯೇ ಅಧಿಕಾರಿಗಳಾಗಲಿ, ದೇವದೂತರಾಗಲಿ, ಮರಣವಾಗಲಿ, ಬೇರೆ ಯಾವುದೇ ಆಗಲಿ, ನಮ್ಮನ್ನು ದೇವರಿಂದಲೂ ದೇವರ ಪ್ರೀತಿಯಿಂದಲೂ ಬೇರೆ ಮಾಡಲಾರವು. ನಂಬಿರಿ ಇದನ್ನು ದೃಢವಾಗಿ. ನಿಮ್ಮ ದೇವರಿಂದ ನಿಮ್ಮನ್ನು ಯಾರು ಬೇರೆ ಮಾಡಲಾರರು. ನಿಮ್ಮ ವಿರೋಧಿಗಳಾಗಿರಬಹುದು, ನಿಮ್ಮ ಶತ್ರುಗಳಾಗಿರಬಹುದು, ನಿಮ್ಮ ಅಧಿಕಾರಿಗಳಾಗಿರಬಹುದು, ನಿಮ್ಮ ಸ್ವಂತ ಮನೆಯವರಾಗಿರಬಹುದು, ನಿಮ್ಮ ಮನೆಯವರಾಗಿರಬಹುದು. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಲಾರದಂತೆ ಅವರು ತಡೆಯಲಿಕ್ಕಾಗೋದಿಲ್ಲ. ಕ್ರಿಸ್ತನನ್ನು ಕೂಡ ನಿಮ್ಮನ್ನು ಬೇರೆ ಮಾಡಲಿಕ್ಕಾಗಲ್ಲ. ಸಾಕಪ್ಪ ಅನ್ನುತ್ತಾ ಇದ್ದೀರೋ?
ಆದರೆ ನಿಮ್ಮಷ್ಟಕ್ಕೆ ನೀವೇ ದೇವರನ್ನು ಬಿಟ್ಟು ಬಿಟ್ಟು ಬೇರೆ ಆಗಬಹುದು. ನೀವೇ ದೇವರನ್ನು ಬಿಡುತ್ತೀರಿ, ಆತನು ನಿಮ್ಮನ್ನು ಬಿಡೋದಿಲ್ಲ. ಆತನಲ್ಲ ನಿಮ್ಮನ್ನು ಬಿಟ್ಟಿರೋದು, ನೀವೇ ಆತನನ್ನು ಬಿಟ್ಟು ಬಿಟ್ಟಿದ್ದೀರಿ. ನೀವು ಆತನನ್ನು ಬಿಟ್ಟು ಬಿಟ್ಟು ಹೋಗುವಾಗ ನಿಮ್ಮನ್ನು ಆತನು ಬಲವಂತ ಮಾಡೋದಿಲ್ಲ. ನಿಮಗೆ ಸ್ವೇಚ್ಛೆಯನ್ನು ಕೊಟ್ಟಿದ್ದಾರಲ್ಲವೋ, ಅದಕ್ಕಾಗಿಯೇ ನಾವು ಆತನ ಪ್ರೀತಿಯನ್ನು ಗುರುತಿಸಿ ಆತನಿಗೆ ಅಂಟಿಕೊಂಡಿರೋದಾದರೆ ಎಷ್ಟೇ ಬಾಧೆಗಳು, ಶ್ರಮೆಗಳು, ಶೋಧನೆಗಳು ಬಂದರೂ ಕೂಡ, ಒಂದು ವೇಳೆ ನಾವು ತಪ್ಪು ಎಡವಟ್ಟುಗಳನ್ನು ಮಾಡಿದರೂ ಕೂಡ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ತಿರುಗಿ ಸೇರಿಸಿಕೊಳ್ಳುತ್ತಾನೆ ಹೊರತು ನಮ್ಮನ್ನು ತಳ್ಳಿಹಾಕುವ ಕರ್ತನು ಮಾತ್ರ ಅಲ್ಲವೇ ಅಲ್ಲ ಪ್ರಿಯರೇ. ಎಷ್ಟೇ ಘೋರ ಪಾಪಿಯಾಗಿದ್ದರೂ ಕ್ಷಮಿಸುತ್ತಾರೆ, ಆದರೆ ಆಟೋಮೆಟಿಕ್ ಆಗಿ ಕ್ಷಮಿಸೋದಿಲ್ಲ. ಅದಕ್ಕೊಂದು ಸಿದ್ಧಾಂತವಿದೆ. ಯೇಸುಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿ ರಕ್ತ ಸುರಿಸಿ ಪಾಪಕ್ಕಾಗಿ ಒಂದು ವಿಮೋಚನೆ ಕಾರ್ಯ ಉಂಟು ಮಾಡಿರೋದ್ರಿಂದ ಮನುಷ್ಯ ಯಾವುದೇ ಪಾಪ ಮಾಡಿದರೂ, ಎಂಥದೇ ಪಾಪ ಮಾಡಿದರೂ, ಎಷ್ಟೇ ಸಾರಿ ಪಾಪ ಮಾಡಿದರೂ, ರಕ್ಷಿಸಲ್ಪಡುವುದಕ್ಕಿಂತ ಮುಂಚೆ ಪಾಪ ಮಾಡಿದರೂ, ರಕ್ಷಣೆ ಹೊಂದಿದ ನಂತರವೂ ಕೂಡ ಪಾಪ ಮಾಡಿದರು, ಏನೇ ಮಾಡಿದರೂ ಸಹ ಅವರ ರಕ್ಷಣೆ ಹೊರಟೋಗೋದಿಲ್ಲ. ಅಂಥವರನ್ನು ದೇವರು ನರಕಕ್ಕೆ ಕಳಿಸುವುದಿಲ್ಲ ಅಂದ್ಕೊಳ್ಳೋದು ತಪ್ಪು. ಇದು ತಪ್ಪಾದ ಸಿದ್ಧಾಂತ. ನೋಡಿ, ಪಾಪದಿಂದ ಪರಿಹಾರ ಹೊಂದಿಕೊಂಡಿರೋ ಮಾತು ನಿಜವೇ. ಆದರೆ ನೀವು ಅಂಗೀಕರಿಸಲ್ಪಡದಿದ್ದರೆ, ತೊಳೆಯಲ್ಪಡದಿದ್ದರೆ, ನಿಮ್ಮ ಮನಸಾಕ್ಷಿ ನಿರ್ಮಲವಾಗಿ ಕಾಪಾಡಿಕೊಳ್ಳದಿದ್ದರೆ, ನೀವು ಕರ್ತನೊಂದಿಗೆ ಇರದಿದ್ದರೆ, ನೀವು ಸೈತಾನನೊಂದಿಗೆ ಜೀವಿಸಿ ಪರಲೋಕಕ್ಕೆ ಸೇರುತ್ತೇನೆಂದ್ರೆ ಹೇಗೆ ಸೇರ್ಲಿಕ್ಕಾಗುತ್ತೆ? ಕೇಳಿ ಪ್ರಿಯರೇ, ನೀವು ಅನುಸರಿಸೋದು ಸೈತಾನನನ್ನು, ನೀವು ಮಾಡೋದು ಅವನ ಕಾರ್ಯಗಳು. ಒಮ್ಮೆ ರಕ್ಷಣೆ ಹೊಂದಿದ್ದೀರಿ ನಿಜವೇ, ಆದರೆ ಯಾವತ್ತೋ ನಿಮ್ಮ ಬೆನ್ನನ್ನು ಯೇಸುವಿಗೆ ತೋರಿಸಿ ಸೈತಾನನನ್ನು ಹಿಂಬಾಲಿಸ್ತಾ ಇದ್ದೀರಿ, ಮತ್ತೆ ಲೋಕದೊಳಗೆ ಹೋಗ್ತಾ ಇದ್ದೀರಿ. ಅದಕ್ಕೆ ಹೇಳಲಾಗಿದೆಯಲ್ಲವೋ, ತೊಳೆಯಲ್ಪಟ್ಟ ಹಂದಿ ಮತ್ತೆ ಕೆಸರಲ್ಲಿ ಉರುಳಿತೆಂದು. ಕಕ್ಕಿರುವುದನ್ನು ತಿರುಗಿ ನೆಕ್ಕಲು ಹೋದಂತಹ ನಾಯಿಯಂತೆ ಈ ದಿನ ಮನುಷ್ಯರ ಸ್ಥಿತಿಯಾಗಿದೆ, ವಿಶ್ವಾಸಿಗಳ ಸ್ಥಿತಿಯಾಗಿದೆ. ಜಾಗೃತೆ. ಕರ್ತನನ್ನು ಬಿಡಬೇಡಿರಿ. ನಿಮ್ಮನ್ನು ಎಷ್ಟೊಂದು ಪ್ರೀತಿಸಿ ಆತನು ನಿಮಗೋಸ್ಕರ ಎಂಥ ದೊಡ್ಡ ಯಜ್ಞದ ಕಾರ್ಯವನ್ನು ಮಾಡಿದ್ದಾರೆ ಎಂದು ನೀವು ಗುರುತಿಸೋದಾದರೆ, ಆತನು ಎಂಥ ದೊಡ್ಡ ದೇವರೆಂಬ ಸಂಗತಿ ನೀವು ಗುರುತಿಸೋದಾದರೆ, ಆತನ ಹೊರತಾಗಿ ಈ ಲೋಕದಲ್ಲಿ ಬೇರೆ ಯಾವುದು ನನ್ನನ್ನು ರಕ್ಷಿಸಲಾರದು, ನನ್ನನ್ನು ಆಧರಿಸಲಾರದು ಎಂಬುದನ್ನು ನೀವು ನಂಬುವುದಾದರೆ ಕರ್ತನನ್ನು ಬಿಟ್ಟುಬಿಡೋದಿಲ್ಲ. ಎಷ್ಟೋ ಜನ ಈ ದಿನ ಲೋಕಾಕರ್ಷಣೆಗೆ ಒಳಗಾಗಿ ರಕ್ಷಿಸಲ್ಪಟ್ಟಂಥವರು, ಆರಿಸಲ್ಪಟ್ಟಂಥವರು ಕೂಡ ಸೈತಾನನ ಮೋಸಕ್ಕೊಳಗಾಗ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಮಾತನ್ನು ಗಮನಿಸಿರಿ. ಯಾಕೆ ಅನುದಿನವೂ ದೇವರ ವಾಕ್ಯವನ್ನು ನಿಮಗೆ ತಲುಪಿಸುತ್ತಿದ್ದೇವೆ ಗೊತ್ತಾ? ನಮಗೆಲ್ಲವೂ ಗೊತ್ತಿದೆ. ಮತ್ತ್ಯಾಕೆ ನಮಗೆ ಈ ವಾಕ್ಯ ಬೇಕು? ಮತ್ತ್ಯಾಕೆ ನಾವು ಚರ್ಚೆಗೆ ಹೋಗಬೇಕು? ನಾವು ಚೆನ್ನಾಗಿದ್ದೇವಲ್ಲವೇ? ಕರ್ತನು ನಮ್ಗೆ ಎಷ್ಟೋ ಪ್ರೀತಿಸಿದ್ದಾರೆ, ಎಷ್ಟೋ ಆಶೀರ್ವದಿಸಿದ್ದಾರೆ ಎಂಬ ಸಾಕ್ಷಿ ಹೇಳೋದಾದರೆ ದೇವರಿಗೆ ಸ್ತೋತ್ರ. ಆದರೆ ನಿಮ್ಮನ್ನು ಆಶೀರ್ವದಿಸಿದ ದೇವರನ್ನು ಹಿಂಬಾಲಿಸುತ್ತಾ ಇದ್ದೀರಾ? ಆ ದೇವರೊಂದಿಗೆ ನೀವು ಸಹವಾಸವುಳ್ಳವರಾಗಿದ್ದೀರಾ? ಯಾವಾಗ ಕೊಂಬೆ ಕಡಿದು ಹಾಕಲಾಗ್ತದೋ ಅದಕ್ಕಿನ್ನು ಯಾವ ಬೆಲೆ ಇರಲ್ಲ. ಅವಿಶ್ವಾಸಿಗಳಾಗಿದ್ದವರಿಗೆ, ಅನ್ಯರಾಗಿದ್ದವರಿಗೆ ವಿಶ್ವಾಸದೊಂದಿಗೆ ಯೇಸುವಿನ ಬಳಿಗೆ ಬಂದಾಗ ಯೇಸು ಸೇರಿಸಿಕೊಳ್ತಾರೆ. ವಿಶ್ವಾಸಿಯಾದ ನಂತರ ನೀವು ಅವಿಶ್ವಾಸಿಯಾಗಿ ಬದಲಾಗೋದಾದರೆ ನಿಮ್ಮನ್ನು ಕೂಡ ಕೊಂಬೆಯಂತೆ ಕಡಿದು ಹಾಕ್ತಾರೆ. ಆದಾಗ್ಯೂ ದೇವರ ಮುಂದೆ ನೀವು ಪಶ್ಚಾತ್ತಾಪ ಪಡೋದಾದರೆ, ನೋಡಿ ಪ್ರಿಯರೇ, ಅದಕ್ಕಾಗಿ ಒಂದು ಒಡಂಬಡಿಕೆ ಇದೆ. ನೀವು ಎಂಥದೇ ಸ್ಥಿತಿಯಲ್ಲಿದ್ದರೂ ಸಹ ಪರಲೋಕಕ್ಕೆ ಹೋಗುತ್ತೇನೆ ಅಂತ ಅಂದುಕೊಳ್ಬೇಡಿ. ಆದರೆ ಎಂಥದೇ ಹೀನವಾದ ಸ್ಥಿತಿಗೆ ನೀವು ಬಿದ್ದೋದರೂ ಕೂಡ ನಿಮ್ಮ ತಪ್ಪನ್ನು ನೀವು ತಿಳಿದುಕೊಂಡು ಪಶ್ಚಾತ್ತಾಪ ಪಡೋದಾದರೆ, ಕ್ಷಮಾಪಣೆ ಕೋರಿಕೊಳ್ಳೋದಾದರೆ, ಮುರಿಯಲ್ಪಟ್ಟಿರುವಂತಹ ನಿಮ್ಮನ್ನು ಮತ್ತೆ ಅಂಟಿಸಿಕೊಳ್ಳುವುದಕ್ಕಾಗಿ, ಅಪ್ಪಿಕೊಳ್ಳುವುದಕ್ಕಾಗಿ ಕರ್ತನು ಸಿದ್ಧನಾಗಿದ್ದಾರೆ. ನೀವು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಗರ್ವಪಟ್ಟು ಬಿದ್ದೋಗುವ ಸ್ಥಿತಿಯಲ್ಲಿ ಏನಾದರೂ ಇದ್ದೀರಾ? ಇಲ್ಲವೇ ಆಲ್ರೆಡಿ ಬಿದ್ದು ಹೋಗಿ ಕರ್ತನು ನನ್ನ ಕೈ ಬಿಟ್ಟಿದ್ದಾರೆ, ಇನ್ನು ನನಗೆ ಕ್ಷಮಾಪಣೆ ಇಲ್ಲ ಅಂದುಕೊಂಡು ಬೇಸರಗೊಂಡಂತಹ ಪರಿಸ್ಥಿತಿಯಲ್ಲಿದ್ದೀರೋ? ಹಾಗಾದರೆ ಈ ದಿನ ಕರ್ತನು ನಿಮ್ಮ ಸಂಗಡವೇ ಮಾತಾಡುತ್ತಿದ್ದಾರೆ. ಕರ್ತನೇ, ನಾನು ಪಾಪ ಮಾಡಿದ್ದೇನೆ, ಕೇವಲ ನಿನ್ನ ವಿರುದ್ಧ ನಾನು ತಪ್ಪು ಮಾಡಿದ್ದೇನೆ ಎಂದು ದಾವೀದನು ಪಶ್ಚಾತ್ತಾಪ ಪಟ್ಟಾಗ, ನಿನ್ನ ರಕ್ತದಿಂದ, ನಿನ್ನ ಹಿಸೋಪಿನಿಂದ ನನ್ನನ್ನು ತೊಳೆ, ನಿನ್ನ ರಕ್ಷಣಾನಂದ ನನ್ನಿಂದ ತೆಗೆದುಹಾಕಬೇಡ. ಅಂದರೆ ರಕ್ಷಣೆ ಹೋಗಲಿಲ್ಲ, ರಕ್ಷಣಾ ಆನಂದ ಹೋಯಿತು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಹಾಕಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನೊಳಗಿಂದ ತೆಗೆದುಹಾಕಬೇಡ ಎಂದು ಪ್ರಾರ್ಥಿಸಿದಾಗ ದೇವರು ಮತ್ತೊಮ್ಮೆ ದಾವೀದನನ್ನು ಕ್ಷಮಿಸುವುದು ಮಾತ್ರವಲ್ಲದೆ ಕೊನೆಗೆ ಅವನನ್ನು ತನ್ನ ಸಾಕ್ಷಿಯನ್ನಾಗಿ ಉಪಯೋಗಿಸಿಕೊಳ್ತಾರೆ.
ನನ್ನ ಹೃದಯದ ಇಷ್ಟಾರ್ಥ ನೆರವೇರಿಸುವ ವ್ಯಕ್ತಿಯಾಗಿದ್ದಾನೆ ಎಂದು ದೇವರೇ ಸಾಕ್ಷಿ ಕೊಡ್ತಾರೆ. ಹಾಗಾಗಿ ರಕ್ಷಿಸಲ್ಪಟ್ಟಂತಹ ನೀವು ಬಹು ಜಾಗರೂಕರಾಗಿ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ. ಮೇಲಿಂದ ಮೇಲೆ ಈ ಲೋಕ ಮಾಲಿನ್ಯದಿಂದ ಆತನ ರಕ್ತದಿಂದ ತೊಳೆಯಲ್ಪಡುವ ಹಾಗೆ ಕ್ರಮ ತಪ್ಪದೆ ದೇವರ ವಾಕ್ಯ ಕೇಳುತ್ತಾ ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತಾ ಬೇಗನೆ ಬರಲಿಕ್ಕಿರುವ ಕರ್ತನ ಬರೋಣಕ್ಕಾಗಿ ಕಾದಿರೋಣ. ಸೈತಾನನ ಆಸೆಗಳಿಗೆ ಒಳಗಾಗದೆ, ಸೈತಾನನ ಕರೆಗಳಿಗೆ ಒಳಗಾಗದೆ, ಬೇರೆ ಯಾರೂ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಬೇರೆ ಮಾಡುವುದಿಲ್ಲ. ಆದರೆ ನಿಮ್ಮಷ್ಟಕ್ಕೆ ನೀವೇ ಬೇರೆ ಆಗ್ಬೇಕಂದ್ಕೊಳ್ಳೋದಾದ್ರೆ ನಿಮ್ಮಿಷ್ಟ ಎನ್ನುವಂತೆ ಸ್ವೇಚ್ಛೆಯನ್ನು ದೇವರು ನಿಮಗೆ ಕೊಟ್ಟಿರೋದ್ರಿಂದ ಕರ್ತನೇ ನಾನು ನಿನ್ನನ್ನು ಬಿಡೋದಿಲ್ಲ ಎಂಬ ಒಂದು ತೀರ್ಮಾನ ತೆಗೆದುಕೊಳ್ಳೋಣವೇ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ದೇವರೇ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುತ್ತಿದ್ದೇವೆ. ನಾವು ರಕ್ಷಿಸಲ್ಪಟ್ಟಿದ್ದೇವಲ್ಲವೇ? ನಮ್ಮ ಪ್ರಾರ್ಥನೆಗೆ ಉತ್ತರ ಬಂದಿದೆ. ನಮ್ಮನ್ನು ದೇವರು ಆಶೀರ್ವದಿಸಿದರಲ್ಲವೇ? ನಾವೆಲ್ಲಾ ವಿಷಯದಲ್ಲಿ ಚೆನ್ನಾಗಿದ್ದೇವಲ್ಲವೇ ಎಂದು ಹೀಗೆ ಗರ್ವಕ್ಕೆ ಅವಕಾಶ ಕೊಡದೆ ಸಮಸ್ತ ಘನತೆಯನ್ನು ನಿಮಗೇ ಸಲ್ಲಿಸುವವರಾಗಿ ನಿಮ್ಮ ಕೃಪೆಯಲ್ಲಿ ನಿಂತು ಫಲಿಸಿದ್ದೇವೆ ಎಂಬ ಸಂಗತಿಯನ್ನು, ನಿಮ್ಮೊಂದಿಗಿರುವುದರಿಂದಲೇ ಈ ಭಾಗ್ಯ ನಮಗೆ ದೊರಕಿತು ಎಂಬ ವಿಷಯವನ್ನು ಗುರುತಿಸಿ ಗರ್ವ ಪಡದಂತೆ ಭಯಪಡುವ ಹಾಗೆ ನಮಗೆ ಸಹಾಯ ಮಾಡಿರಿ. ನಿಮ್ಮಿಂದ ದೂರವಾಗಿ ನಿಮಗೆ ದುಃಖಪಡಿಸಿದ ವಿಷಯಗಳ ಕುರಿತು ತಕ್ಷಣವೇ ನಾವು ಪಶ್ಚಾತ್ತಾಪಪಟ್ಟು ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ನಿರ್ಮಲವಾದ ಹೃದಯದೊಂದಿಗೆ ಅಂತ್ಯದವರೆಗೂ ನಂಬಿಗಸ್ತರಾಗಿದ್ದು ನಿಮ್ಮ ರಾಜ್ಯಕ್ಕೆ ಬಾಧ್ಯರಾಗುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. 8939731313 ನಂಬರ್ಗೆ ತಪ್ಪದೇ ನಿಮ್ಮ ವಾಟ್ಸಪ್ ಮೆಸೇಜ್ ಕಳಿಸಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನೆಲ್ಲ ಒಂದೊಂದಾಗಿ ಪರಿಶೀಲಿಸಿ ಪ್ರಾರ್ಥಿಸುತ್ತಿದ್ದೇವೆ. ತಪ್ಪದೇ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿರಿ. ಬೇರೆಯವರಿಗೆ ಯಾರಿಗಾದರೂ ಶೇರ್ ಮಾಡಿರಿ, ಅವರಿಗೂ ಉಪಯೋಗ ಆಗುತ್ತೆ ಈ ಸಂದೇಶಗಳು. ನಿಮ್ಮ ಹೆಸರೂರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನೀವು ಆಧ್ಯಾತ್ಮಿಕವಾಗಿ ಬಲಗೊಂಡು ಎಲ್ಲಾ ವಿಷಯಗಳಲ್ಲಿ ಆಶೀರ್ವಾದ ಹೊಂದಬೇಕೆಂದು ಆಶಿಸುತ್ತೇನೆ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.